ಈ ಒಂದು ಪರಿಶುದ್ಧ ದಿನದಲ್ಲಿ ಕರ್ತನೆ ನಿನ್ನ ಸ್ತುತಿ ಮಾಡ್ಲಿಕ್ಕೆ, ನಿನ್ನನ್ನು ಕೊಂಡಾಡ್ಲಿಕ್ಕೆ ಒಂದು ಅವಕಾಶವನ್ನು ನಮ್ಗೆ ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ ಸಪ್ಪ. ಕರ್ತರಾಜ, ಈ ಒಂದು ಜೂಮ್ ಮೀಟಿಂಗ್ ನಲ್ಲಿ ಕರ್ತನೆ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಕರ್ತನೆ ಬರುವಂತ ಕೆಲವೊಂದು ಭಾಗಗಳನ್ನು ಕರ್ತನೆ ನಾವು ಕಲಿತುಕೊಳ್ಳುವಾಗ ಅದರ ಸಂಗಡ ನೀನ್ ಮಾತನಾಡು. ನಾವೇನೇ ತಪ್ಪು ಮಾಡಿದ್ರು ಕೂಡ ಆ ತಪ್ಪುಗಳನ್ನು ಕ್ಷಮಿಸಿ ಬಿಡ್ತೇವೆ. ನಮ್ಮ ಬಾಯಿಂದ ಹೊರಡುವ ಮಾತುಗಳು ನಿನ್ನ ಪವಿತ್ರಾತ್ಮ ಭರಿತರಾಗಿರ್ಲಿಕ್ಕಾಗುವಂತ ಸಹಾಯ ಮಾಡು. ನೀನು ಒಳ್ಳೆಯವನು, ಬಹಳ ಅದ್ಭುತಕರವಾದ ದೇವರು ನೀನಾಗಿದ್ರೆ ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ವಾಕ್ಯವನ್ನು, ಈ ಪ್ರಾರ್ಥನೆ ಭಾಗವನ್ನು ನಿನ್ನ ಪಾದದಲ್ಲಿ ಒಪ್ಪಿಸಿಕೊಡುತ್ತೆ. ಈ ಮಹಿಮೆ ಹೊಂದಬೇಕಾಗಿ ಬೇಡಿಕೊಳ್ಳುತ್ತಾ ನಜರೇತಿನ ಯೇಸುವಿನ ನಾಮವನ್ನು ಬೇಡುತ್ತೇನೆ ತಂದೆ, ಆಮೆನ್. ಸಮಯದಲ್ಲಿ ಈ ಒಂದು ಸಮಯವನ್ನು ಕೊಟ್ಟಂತ ತಂದೆಯಾದ ದೇವರಿಗೆ ನಾನು ನಮನಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಸಮಯದಲ್ಲಿ ಸಮಯವು ಬಹಳ ಕಡಿಮೆ ಇದೆ, ಆದ್ರಿಂದ ನಾವು ವಾಕ್ಯದ ಸಮಯಕ್ಕಾಗಿ ನಾವು ಹೋಗೋಣ. ಇಲ್ಲಿ ನಾವು ನೋಡುವಾಗ ವಿಶೇಷವಾಗಿ ಶನಿವಾರ ದಿನದಂದು ನಾವು ಯೆಶಾಯನ ಪ್ರವಾದನೆ ಗ್ರಂಥ 63ನೇ ಅಧ್ಯಾಯ ಅದರ ಬಗ್ಗೆ ನಾವು ನೋಡಿದ್ದೇವೆ. ಅಲ್ಲಿ ಬಹಳ ಅದ್ಭುತಕರವಾದ ಮಾತುಗಳಿಂದ ಸೇವಕರು ಬಹಳ ಅದ್ಭುತವಾಗಿ ಆ ಒಂದು ವಾಕ್ಯಗಳನ್ನು ತಿಳಿಯಪಡಿಸಿದ್ದಾರೆ. ಸೊ ನಾವು ನೋಡುವಾಗ 63ನೇ ಅಧ್ಯಾಯದಲ್ಲಿ ಕೆಲವೊಂದು ಭಾಗಗಳನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ 64ನೇ ಅಧ್ಯಾಯದಲ್ಲಿ ನಾವು ಇದ್ದೇವೆ, ಬಟ್ 63ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಹಿಂದೆ ನಡೆಯಲ್ಪಟ್ಟಂತ ಒಂದು ವಿಮೋಚನೆ ಅಂದ್ರೆ ಬಿಡುಗಡೆ, ಅದರ ಬಗ್ಗೆ ನಾವು ನೋಡ್ತೇವೆ. ಸೊ 63ನೇ ಅಧ್ಯಾಯದಲ್ಲಿ ಮುಯ್ಯು ತೀರಿಸುವ ಮತ್ತು ವಿಮೋಚನೆಯ ದಿನ, ಅದರ ಬಗ್ಗೆ ನಾವು ನೋಡಿದ್ದೇವೆ. ಮುಯ್ಯು ತೀರಿಸುವ ಮತ್ತು ವಿಮೋಚನೆಯ ದಿನ. ಸೊ ಅಲ್ಲಿ ನಾವು ನೋಡುವಾಗ ಅಲ್ಲಿ ಏನಂದ್ರೆ ಅಲ್ಲಿ ಬಿಡುಗಡೆ ಹೊಂದರು ಯಾರು? ಇಸ್ರಾಯೇಲ್ಯರು. ಮತ್ತು ಅವರಿಗೆ ಮುಯ್ಯು ತೀರಿಸಬೇಕೆಂಬ ಒಂದು ಪ್ರಾರ್ಥನೆ ಕೂಡ ಅಲ್ಲಿ ಸ್ಟಾರ್ಟಿಂಗ್ ಮಾಡ್ತಾರೆ. ಸೊ ಅಲ್ಲಿ ಕೆಲವೊಂದು ಭಾಗಗಳನ್ನು ನಾವು ಕಾಣುತ್ತೇವೆ. ಬೋಚ್ರದಿಂದ ಮತ್ತು ಎದೋಮ್ಯರ ಈ ಒಂದು ಭಾಗಗಳನ್ನು, ಚಿಕ್ಕ ಚಿಕ್ಕ ಭಾಗಗಳನ್ನು ನಾವು ಕಾಣ್ತೇವೆ. ಕೆಂಪು ಬಗ್ಗೆ ಕೂಡ ಕಾಣ್ತೇವೆ ನಾವು. ಸೊ ಈ ಒಂದು ವರ್ಡಿಂಗ್ ಗಳನ್ನು ನಾವು ಅಲ್ಲಿ ಕಾಣ್ತೇವೆ. ಸೊ ಏನಂದ್ರೆ ಅಲ್ಲಿ ಬಿಡುಗಡೆ ಹೊಂದ್ತಾರೆ ಯಾರು? ಇಸ್ರಾಯೇಲ್ಯರು. ಮುಯ್ಯು ಕೂಡ ತೀರಿಸ್ತಾರೆ ಮತ್ತು ಆಮೇಲೆ ಒಂದು ವಿಮೋಚನೆಯ ದಿನ ಕೂಡ ಅಲ್ಲಿ ಕಾಣ್ತಾರೆ. ಅದಾದ್ಮೇಲೆ 64ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 63ನೇ ಅಧ್ಯಾಯ ಅದರ 7ನೇ ವಚನದಿಂದ 64ನೇ ಅಧ್ಯಾಯ ಅದರ 1ರಿಂದ 12ನೇ ವಚನದವರೆಗೆ ನಾವು ಏನ್ ನೋಡ್ತೇವೆ ಅಂದ್ರೆ ಇಸ್ರಾಯೇಲನ ಒಂದು ಅದ್ಭುತವಾದ ಪ್ರಾರ್ಥನೆ ಬಗ್ಗೆ ನಾವು ಕಾಣುತ್ತೇವೆ. ಎಲ್ಲಿಂದಂದ್ರೆ 63ನೇ ಅಧ್ಯಾಯವು 7ರಿಂದ 64ನೇ ಅಧ್ಯಾಯ 1ರಿಂದ 12ರವರೆಗೆ ಇಸ್ರಾಯೇಲನ ಅದ್ಭುತವಾದ ಪ್ರಾರ್ಥನೆ, ಅಥವಾ ಇದಕ್ಕೆ ಏನಂತಾರೆ ಇನ್ನೊಂದು ಭಾಷೆಯಲ್ಲಿ ನಾವು ನೋಡುವಾಗ ದೈವ ಜನರ ಸ್ತುತಿ ಮತ್ತು ಪ್ರಾರ್ಥನೆ ಎಂದು ಕರೆಯಲ್ಪಡುತ್ತೆ. ದೈವ ಜನರ ಸ್ತುತಿ ಮತ್ತು ಪ್ರಾರ್ಥನೆ, ಇದಕ್ಕೆ ಇನ್ನೊಂದು ಅರ್ಥ ನೋಡುವಾಗ ಪ್ರೀತಿಯುಳ್ಳವರೇ, ಇಲ್ಲಿ ದೇವಜನರು ಬಹಳ ಅದ್ಭುತವಾಗಿ ಪ್ರಾರ್ಥನೆಗಳನ್ನು ಮಾಡ್ತಾರೆ. ಅವ್ರ ಪ್ರಾರ್ಥನೆಯನ್ನು ಕೂಡ ನಮಗೆ ಕಲಿಸ್ಕೊಡ್ತಾರೆ. ಈ ಭಾಗದಲ್ಲಿ ನಾವು ಕೆಲವೊಂದು ಭಾಗಗಳನ್ನು ಕಲಿತುಕೊಳ್ಬೇಕಂದ್ರೆ ನಾವು ಪ್ರಾರ್ಥನೆ ಯಾವ ರೀತಿಯಾಗಿ ಮಾಡ್ಬೇಕೆಂಬುದರ ಬಗ್ಗೆ ನಾವಿಲ್ಲಿ ಸ್ಪಷ್ಟವಾಗಿ ನೋಡಲ್ಪಡುತ್ತೇವೆ. ಈಗ ನಾವು ನೋಡುವಾಗ ಒಂದು ವಚನವನ್ನು ನಾನು ಓದ್ತೇನೆ. ಈ ಒಂದು ಪ್ರಾರ್ಥನೆ ಬಗ್ಗೆ ಇಲ್ಲಿ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ದಾರೆ ಮತ್ತು ಪರಲೋಕದಲ್ಲಿ ಯಾವ ರೀತಿಯಾಗಿ ತೆರೆಯಲ್ಪಟ್ಟದನ್ನು ನಾವು ಕಾಣುತ್ತೇವೆ ಎಂಬುದ್ರ ಬಗ್ಗೆ ನಾವು ನೋಡ್ತೇನೆ. ಇಲ್ಲಿ ವಚನ ಓದ್ತೇನೆ, ಒಂದೇ ವಚನ. ಆ ಪ್ರಕಟಣೆ, ನೀವು ಬೈಬಲ್ ತೆಗೆಯುವುದಾದ್ರೆ ಆ ವಚನ ನೋಡಬಹುದು. ಪ್ರಕಟಣೆ 19ನೇ ಅಧ್ಯಾಯ 11ನೇ ವಚನ. ಪ್ರಕಟಣೆ 19ನೇ ಅಧ್ಯಾಯ 11ನೇ ವಚನ ನಾನು ಓದ್ತೇನೆ ನೋಡ್ರಿ. ಪರಲೋಕವು ತೆರೆದಿರುವುದನ್ನು ನಾವು ಕಂಡೆನು. ಆಗ ಇಗೋ ಬಿಳಿ ಕುದುರೆಯು ನನಗೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು, ಸತ್ಯವಂತನು ಎಂದು ಹೆಸರು. ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ, ನೀತಿಯಿಂದ ಯುದ್ಧ ಮಾಡುತ್ತಾನೆ. ನೋಡ್ರಿ, ಆತನ ಕಣ್ಣುಗಳು ಬೆಂಕಿ ಉರಿಯುತ್ತವೆ. ಈ ವಚನದಿಂದ ನಾವು ಏನನ್ನು ಕಲಿತುಕೊಳ್ತೇವೆ ಅಂದ್ರೆ ಈ ಭಾಗದಲ್ಲಿ 1ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ. ಸೊ ಈ ವಚನದಿಂದ ನಾವು ಒಂದು ದೇವರ ಶಕ್ತಿಯ ಪ್ರದರ್ಶನವನ್ನು ನಾವು ಕಾಣಲ್ಪಡ್ತೇವೆ. ಅಂದ್ರೆ ದೇವರ ಶಕ್ತಿ ಯಾವ ರೀತಿಯಾಗಿರುತ್ತೆ, ಭೂಮಿ ಅಂದ್ರೆ ಆ ಒಂದು ಪರಲೋಕ ಸೆಳೆದು ನೋಡುವಾಗ
ಅದರ ಮಧ್ಯದಿಂದ ಯಾವ ರೀತಿಯಾಗಿ ಪ್ರವೇಶಿಸ್ತಾನೆ ಎಂಬುದರ ಬಗ್ಗೆ ಇಲ್ಲಿ ನಾವು ನೋಡ್ತೇವೆ. ಇದರಲ್ಲಿ ನಾನು ಈ ಯೆಶಾಯನ ಪ್ರವಾದನೆ ಗ್ರಂಥ 34ನೇ ಅಧ್ಯಾಯದಲ್ಲಿ 4 ಭಾಗಗಳನ್ನಾಗಿ ನಾನು ವಿಂಗಡಿಸಿದ್ದೆ. ನೋಡುವಾಗ 1ನೇ ಭಾಗದಲ್ಲಿ 64ನೇ ಅಧ್ಯಾಯ 1ರಿಂದ 4ನೇದವರೆಗೆ ನಾವು ನೋಡ್ತೇವೆ ದೇವರ ಶಕ್ತಿಯ ಪ್ರದರ್ಶನ. ಅಂದ್ರೆ ದೇವರ ನೇರ ಹಸ್ತಕ್ಷೇಪವನ್ನು ಬಯಸುತ್ತಾರೆ, ಅಂದ್ರೆ ಮಧ್ಯಸ್ಥಿಕೆಯನ್ನು ಬಯಸ್ತಾರಂತೆ. ಅದಾದ್ಮೇಲೆ 2ನೇ ಭಾಗದಲ್ಲಿ ನಾವು ನೋಡುವಾಗ ಪಾಪದ ಕ್ಷಮ, ಅಂದ್ರೆ 64ನೇ ಅಧ್ಯಾಯ 5ರಿಂದ 8ನೇ ವಚನದವರೆಗೆ ದೇವರ ಜನರು ತಮ್ಮ ಅನರ್ಹತೆಯನ್ನು ಒಪ್ಪಿಕೊಳ್ಳುತ್ತಾರೆ, ಅಂದ್ರೆ ಪಾಪವನ್ನು ಒಪ್ಪಿಕೊಳ್ಳುತ್ತಾರೆ. ಆಮೇಲೆ ಇನ್ನೊಂದು ಭಾಗದಲ್ಲಿ ನಾವು ನೋಡುವಾಗ 3ನೇ ಭಾಗದಲ್ಲಿ ಅನುಗ್ರಹದ ಕೊಡುಗೆ, 64ನೇ ಅಧ್ಯಾಯ 9ರಿಂದ 12ನೇ ವಚನದವರೆಗೆ ನಾವು ನೋಡ್ತೇವೆ. ಅಲ್ಲಿ ಏನ್ ನೋಡ್ತೇವೆ ಅಂದ್ರೆ, ಅಲ್ಲಿ ಇದರಲ್ಲಿ ಸ್ವಲ್ಪ ತಪ್ಪಾಗಿದೆ. ನಾವು ನೋಡುವಾಗ ದೈವ ಜನರು ದೈವಿಕ ಅನುಗ್ರಹಕ್ಕಾಗಿ ಮನವಿ ಮಾಡುತ್ತಾರೆ. ಯಾರಂದ್ರೆ ದೈವ ಜನರು ದೈವಿಕ ಅನುಗ್ರಹಕ್ಕಾಗಿ ಮನವಿ ಮಾಡ್ತಾರಂತೆ. ಸೊ ನಾವು ಒಂದೊಂದು ಭಾಗವನ್ನು ನಾವು ನೋಡಿಕೊಂಡಿದ್ದೇವೆ. ಈಗ 1ನೇ ಭಾಗದಲ್ಲಿ ನಾವು ಇಲ್ಲಿ 1ನೇ ಭಾಗದಲ್ಲಿ ನಾವು ನೋಡುವಾಗ ದೇವರ ಶಕ್ತಿಯ ಪ್ರದರ್ಶನ ಅಂದ್ರೆ ಏನಂತ ಅಂದ್ರೆ ದೈವ ಜನರು ದೇವರ ನೇರ ಹಸ್ತಕ್ಷೇಪವನ್ನು, ಅಂದ್ರೆ ಆತನ ಮಧ್ಯಸ್ಥಿಕೆಯನ್ನು ಇಲ್ಲಿ ಕಾಣುತ್ತಾರೆ. ದಯವಿಟ್ಟು ಇನ್ನೊಂದು ಪ್ಯಾರ ತೆಗಿಬೇಕಾಗಿ ವಿನಂತಿಸಿಕೊಳ್ತೇನೆ. ಈ ಸಮಯದಲ್ಲಿ ನಾವು ನೋಡುವಾಗ ಅಲ್ಲಿ ಏನ್ ಮಾಡ್ತಾರೆ, ದೇವರ ಜನರು ದೇವರ ನೇರ ಹಸ್ತಕ್ಷೇಪವನ್ನು ಬಯಸ್ತಾರಂತೆ. ಏನಂತೆ? ದೇವರ ಜನರು ದೇವರ ನೇರ ಹಸ್ತಕ್ಷೇಪವನ್ನು ಬಯಸ್ತಾರೆ, ಆತನ ಮಧ್ಯಸ್ಥಿಕೆಯನ್ನು. ಸೊ ನಾನು ಪ್ರಕಟಣೆಯಲ್ಲಿ ನಾವು ಓದಿರೋ ಪ್ರಕಾರ ನಾವು ನೋಡುವಾಗ ಈ ವಾಕ್ಯದಲ್ಲಿ ನಾನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ನಾನು ಒಂದು ಮಾತನ್ನು ಹೇಳ ಬಯಸ್ತೇನೆ. ಇಲ್ಲಿ ಯೆಶಾಯನ ಅಂದ್ರೆ ಪ್ರವಾದನೆ, ಆ ಒಂದು ಪ್ರವಾದಿ ಯೆಶಾಯ 36ನೇ ಅಧ್ಯಾಯ 15ನೇ ವಚನದಿಂದ ಪ್ರಾರಂಭವಾಗುತ್ತೆ ಈ ಪ್ರಾರ್ಥನೆ. ಇನ್ನೂ ಕೂಡ ಮುಂದುವರಿತಾನೇ ಇದೆ ಈ ಪ್ರಾರ್ಥನೆ. ಅಲ್ಲಿಂದ ಸ್ಟಾರ್ಟ್ ಆಗಿದೆ 36ನೇ ಅಧ್ಯಾಯದಿಂದ 16ನೇ ವಚನದಿಂದ ಇನ್ನೂವರೆಗೂ ಕೂಡ ಅದು ಮುಂದುವರಿತಾನೇ ಇದೆ. ಸೊ ನಾವು ನೋಡುವಾಗ ಇಲ್ಲಿ ನಾವು ನೋಡುವ ಪ್ರಕಾರ ಇದು ಒಂದು ಪಾಪಗಳ ಅರಿಕೆಯ ಬಗ್ಗೆ ಮಾತನಾಡುವ ಮತ್ತು ದೇವರು ಮತ್ತೊಮ್ಮೆ ಅದ್ಭುತವಾದ ಶಕ್ತಿಯೊಡನೆ ಬಂದು ತನ್ನ ಜನರನ್ನು ಕ್ಷಮಿಸಿ ಪುನಃ ಸ್ಥಾಪನೆ ಮಾಡುವಂತೆ ಬೇಡಿಕೊಳ್ಳುವ ಒಂದು ಅದ್ಭುತವಾದ ಪ್ರಾರ್ಥನೆಯಾಗಿದೆ. ನೋಡ್ರಿ ಎಷ್ಟು ಅಂದವಾಗಿದೆ ನೋಡ್ರಿ ಇದು. ಪುನಃ ಸ್ಥಾಪನೆ ಮಾಡುವಂತೆ ಬೇಡಿಕೊಳ್ಳುವ ಒಂದು ಅದ್ಭುತವಾದ ಪ್ರಾರ್ಥನೆ ಅಂತ ನಾವು ನೋಡುತ್ತೇವೆ. ಸೊ ಇಲ್ಲಿ ನಾವು ಕೆಲವೊಂದು ಭಾಗಗಳನ್ನು ನಾವು ಕಾಣ್ತೇವೆ. ಇಸ್ರಾಯೇಲರು ಒಂದು ದೊಡ್ಡ ಬಿಡುಗಡೆಗಾಗಿ ಇಲ್ಲಿ ಹಾತೊರೆಯುವಂಥದ್ದು, ಅದೇ ರೀತಿಯಾಗಿ ದೇವರು ಮಧ್ಯ ಪ್ರವೇಶಿಸುವ ವಿಧಾನವನ್ನು ಅವರು ನೆನಪಿಸಿಕೊಳ್ಳುತ್ತಾರೆ. ವಚನ 1-2ರಲ್ಲಿ ನಾವು ನೋಡುವಾಗ ಅಲ್ಲಿಯೂ ಕೂಡ ಒಂದು ದೊಡ್ಡ ಬಿಡುಗಡೆಗಾಗಿ ಅವರು ಹಾತೊರೆಯುವಂಥದ್ದನ್ನು ನಾವು ಕಾಣ್ತೇವೆ. ಅಲ್ಲಿ ಒಂದು ದೊಡ್ಡ ಬಿಡುಗಡೆ ಬೇಕು, ಆ ಒಂದು ಪ್ರಾರ್ಥನೆ ಅವರಲ್ಲಿ ಇದೆ. ಸೊ ನಮ್ಮ ಮಧ್ಯದಲ್ಲಿ ಕೂಡ ಒಂದು ದೊಡ್ಡ ಬಿಡುಗಡೆ ಬೇಕಂದ್ರೆ ನಾವು ಕೂಡ ಒಂದು ದೊಡ್ಡ ಪ್ರಾರ್ಥನೆ ಮಾಡ್ತೇವೆ, ಕಣ್ಣೀರಿಂದ ಗೋಳಾಡ್ತೇವೆ. ಸೊ ಈ ಕಡೆ ಕಣ್ಣೀರಿಂದ ಗೋಳಾಡಿ ಆಮೇಲೆ ನಾವು ಏನ್ ಮಾಡ್ತೇವೆ ಅಂದ್ರೆ, ಮುಗಿದ್ ಬಿಡು, ಈಗ ಬಿಡುಗಡೆ ಸಿಕ್ಕಿದೆ, ಈಗ ದೇವರನ್ನು ಬಿಟ್ಬಿಡೋಣ, ನಾವು ಏನ್ ಮಾಡೋಣ, ಈಗ ಮುಂದಿನ ಕಾರ್ಯಗಳನ್ನು ಮಾಡೋಣ. ಮತ್ತೆ ಅದೇ ಪರಿಸ್ಥಿತಿಯಲ್ಲಿ ಬಂದಾಗ ಇನ್ನು ಬಿಡುಗಡೆಗಾಗಿ ಇಲ್ಲಿ ಮಾಡಿರುವಂತ ಪ್ರಾರ್ಥನೆಗಳನ್ನು ನಾವೆಲ್ಲರೂ ಕೂಡ ಮಾಡ್ತೇವೆ. ನೋಡ್ರಿ, ಪ್ರಾರ್ಥನೆ ಮಾಡುವ ವಿಧಾನವನ್ನು ಇಲ್ಲಿ ಕಲಿಸ್ಕೊಡ್ತಾ ಇದ್ದಾರೆ. ಯಾರಂದ್ರೆ ಇಸ್ರಾಯೇಲರು ಮತ್ತು ಪ್ರವಾದಿಯಾದ ಯೆಶಾಯನು. ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ರಿ, ನೀವು ಆತನ ಒಂದು ಬಿಡುಗಡೆಗಾಗಿ ಹಾತೊರೆಯಿರಿ. ಅದೇ ರೀತಿಯಾಗಿ ಆತನ ಮಧ್ಯ ಪ್ರವೇಶಿಸುವ ವಿಧಾನವನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ರಿ. ಆಗ ಮಾತ್ರ ಒಂದು ದೊಡ್ಡದಾದ ಪ್ರಾರ್ಥನೆ ಆಗುತ್ತೆ. ಅಲ್ಲಿವ್ರು ಯಾವ ಪ್ರಾರ್ಥನೆ ಮಾಡಿದ್ರು ಕೂಡ ಅದು ವೇಸ್ಟ್. ಹಾತೊರೆಯಬೇಕು ಆತನ ಪ್ರಾರ್ಥನೆಗಾಗಿ. ನನಗೆ ಈ ದಿನ ಆ ಒಂದು ಪ್ರಾರ್ಥನೆ ಕೇಳಲ್ಪಡ್ತಾರೆ ದೇವರು, ನಾಳೆ ಕೇಳ್ತಾನೆ, ನಾಡಿದ್ದು ಕೇಳ್ತಾನೆ, ಕೇಳಿ, ಇನ್ನೊಂದು ವರ್ಷ ಕೇಳಿ. ಇಸ್ರಾಯೇಲರು ಕೂಡ 36ನೇ ಅಧ್ಯಾಯದಿಂದ ಪ್ರಾರಂಭ ಮಾಡಿದ್ರವರು. ಅಂದ್ರೆ 36ನೇ ಅಧ್ಯಾಯದಿಂದ ಅಂದ್ರೆ ಒಂದು 10 ದಿನ 12 ದಿನ ಅಲ್ಲ, ಬಹಳ ವರ್ಷಗಳಿಂದ ಪ್ರಾರ್ಥನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು. ಇನ್ನವರೆಗೂ ಕೂಡ ಉತ್ತರ ಸಿಕ್ಕಿರಲ್ಲ. ಉತ್ತರ ಸಿಗುತ್ತೆ ಒಂದೊಂದು ದಿನದಲ್ಲಿ. ನಾವು ಆತನಿಗೋಸ್ಕರ ನಾವು ಹಾತೊರೆಯುವಾಗ ಆತನಿಗೆ ಖಂಡಿತವಾಗಲೂ ನಮ್ಗೆ ಉತ್ತರವನ್ನು ಕೊಡುವ ಆತ ದೇವರಾಗಿದ್ದಾನೆ. ಸೊ ನಾನು 1ನೇ ವಚನದಿಂದ 3-4ನೇ ವಚನದವರೆಗೆ ನಾನು ಆ ಒಂದು ವಚನ ಓದ್ತೇನೆ. ಅಲ್ಲಿ ನಾವು ನೋಡುವಾಗ
3ನೇ ವಚನದಲ್ಲಿ ನಾವು ಬರುವಾಗ, ನಮ್ಮ ನಿರೀಕ್ಷೆಗೆ ಮೀರಿದ ಭಯಂಕರ ಕೃತ್ಯಗಳನ್ನು ನಡೆಸಿ ನಿನ್ನ ನಾಮ ಮಹತ್ತನ್ನು ನಿನ್ನ ಶತ್ರುಗಳಿಗೆ ತಿಳಿಯಪಡಿಸಿ ಜನಾಂಗಗಳನ್ನು ನಿನ್ನ ದರ್ಶನದಿಂದ ನಡುಗಿಸಬಾರದೆ. ನೀನು ಇಳಿದು ಬಂದು ಪರ್ವತಗಳು ನಿನ್ನ ದರ್ಶನದಿಂದ ಅಲುಗಿದರೆ ಎಷ್ಟೋ ಲೇಸು. ಅಲುಗಿದರೆ ಅಂದ್ರೆ ಏನರ್ಥ? ಅಲುಗಿದರೆ ಅಂದ್ರೆ ಬಿದ್ದು ಹೋಗುವುದು. ಅಲುಗಿದರೆ ಅದರ ಅರ್ಥ ಏನಂದ್ರೆ ಬಿದ್ದು ಹೋಗುವುದು. ಬಿದ್ದು ಹೋಗಬಾರದೆ. ಏನಂತ? ನಿನ್ನ ದರ್ಶನದಿಂದ ಅದು ಬಿದ್ದು ಹೋಗಬಾರದೆ, ಎಷ್ಟೋ ಲೇಸು ಅಂತೆ. ಆ ಒಂದು ಅಲುಗಿದ ಪದವನ್ನು ಕೂಡ 1ನೇ ವಚನದಲ್ಲಿ ಕೂಡ ನಾವು ಕಾಣುತ್ತೇವೆ. ಅಲ್ಲಿ ನಿನ್ನ ದರ್ಶನ ಉಂಟಾಗಿ ಪರ್ವತಗಳು ಅಲುಗಿದರೆ ಎಷ್ಟೋ ಒಳ್ಳೇದು, ಎಷ್ಟೋ ಲೇಸು, ಎಷ್ಟೋ ಒಳ್ಳೇದು. ಕೆಳ ಬೀಳಬಾರ್ದ, ಅದು ಧುಮಕ್ಬಾರ್ದು. ಸೊ ಆ ರೀತಿಯಾಗಿ ಪ್ರಾರ್ಥನೆಯಲ್ಲಿ ಪ್ರವಾದಿಯಾದ ಯೆಶಾಯನು ಮಾಡ್ತಾ ಇದ್ದಾನೆ, ಮತ್ತು ಪ್ರವಾದಿಯಾದ ಯೆಶಾಯನು ಕೂಡ ಮಾಡ್ತಾ ಇದ್ದಾರೆ, ಮತ್ತು ಇಸ್ರಾಯೇಲರು ಕೂಡ ಆ ಪ್ರಾರ್ಥನೆಗಳಲ್ಲಿ ಒಳಗೊಂಡಿದ್ದಾರೆ. ನೀವು ನಿರೀಕ್ಷೆಗೆ ಮೀರಿದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ಒಬ್ಬನೇ ದೇವರಾಗಿರುವಿಗೆ ಯೆಹೋವನಿಗೆ ಮಾಡಲಾಗಿದೆ ಈ ಪ್ರಾರ್ಥನೆ. ಅದು ನಿರೀಕ್ಷೆಗೆ ಮೀರಿದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ಅಂದ್ರೆ ನಾವು ಯೇಸು ಸ್ವಾಮಿ ಕೂಡ ನಾವು ಕಾಣ್ತೇವೆ. ಆತನ ಶಕ್ತನಾಗಿರುವಂತ ದೇವರಾಗಿದ್ದಾನೆ. ಆತನಿಗೆ ಮಾಡ್ರಿ. ಅದಕ್ಕೆ ಒಂದು ನಾವು ವಿಮೋಚನೆ ಕಾಂಡದಲ್ಲಿ ದಶಾಜ್ಞೆಗಳನ್ನು ಕಾಣ್ತೇವೆ. ಅಲ್ಲೇ ನಿನ್ನ ಒಬ್ಬನ ದೇವರನ್ನು ಏನ್ ಮಾಡು, ಪ್ರಾರ್ಥನೆ ಮಾಡು, ಆತನ ಬಿಟ್ಟು ಬೇರೆ ದೇವರುಗಳನ್ನು ಏನ್ ಮಾಡಬಾರ್ದು, ಇಡಬಾರ್ದು ಅಂತೇಳಿ ನಾವು ಅಲ್ಲಿ ನೋಡ್ತೇವೆ. ಅಲ್ಲಿ ದಶಾಜ್ಞೆಯಲ್ಲಿ 1ನೇ ಆಜ್ಞೆಯಲ್ಲಿ ನಾವು ನೋಡ್ತೇವೆ. ನಿನ್ನ ಒಬ್ಬನೇ ದೇವರನ್ನು ನೀನು ಪೂಜೆ ಮಾಡು, ನಿನ್ನ ಒಬ್ಬನೇ ದೇವರನ್ನು ನೀನು ಪ್ರಾರ್ಥಿಸು. ಪೂಜೆ ಅಂದ್ರೆ ಯಾವ ರೀತಿಯಾಗಿ? ಆರಾಧನೆ ಮಾಡು, ಸ್ತುತಿ ಮಾಡು. ಈ ರೀತಿಯಾಗಿ ಮಾಡಿದ್ರೆ ನಿನ್ನ ಪ್ರಾರ್ಥನೆಗೆ ಒಂದಾನೊಂದು ದಿನದಲ್ಲಿ ಉತ್ತರ ಸಿಗುವಂತ ಒಂದು ಚಾನ್ಸಸ್ ಇರುತ್ತೆ. ಅದಕ್ಕೆ ಇಲ್ಲಿ ಈ ಭಾಗಗಳಲ್ಲಿ ನಾವು ಅದ್ಭುತವಾಗಿ ಕೆಲವೊಂದು ಪದಗಳನ್ನು ಕೂಡ ನಾವು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಏನಂದ್ರೆ, ನಿರೀಕ್ಷೆಗೆ ಮೀರಿದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ಒಬ್ಬನೇ ದೇವರಾದ ಯೆಹೋವನಿಗೆ ಮಾಡಲಾಗಿರುವಂತ ಒಂದು ಪ್ರಾರ್ಥನೆ, ಮತ್ತು ಆತ್ಮವಿಶ್ವಾಸದಿಂದ ಈಗಲೂ ಆತನನ್ನು ಎದುರು ನೋಡುತ್ತಿರುವವರ ಜೀವಿತಗಳಲ್ಲಿ ಆತನು ಕಾರ್ಯಗಳನ್ನು ಮಾಡುತ್ತಲೇ ಇದ್ದಾನೆ. ಇಲ್ಲಿವರೆಗೂ ಕೂಡ ಆ ಕಾರ್ಯಗಳನ್ನು ಆತನ ಮಾಡುತ್ತಾನೇ ಇದ್ದಾನೆ ಅಂತೆ ದೇವರ ಮಕ್ಕಳು. ಅದೇ ರೀತಿಯಾಗಿ ದೇವರ ಮಕ್ಕಳು ಕೂಡ ಆತನಿಗೆ ಸ್ತುತಿ ಪದಗಳನ್ನು ಮಾಡ್ತಾರೆ. ಅಲ್ಲಿ ಆತನ ಕಾರ್ಯಗಳನ್ನು ಕೂಡ ದೇವರು ಮಾಡ್ತಾನೆ ಇರ್ತಾನೆ. ಆತನನ್ನೇ ಎದುರು ನೋಡುವವರನ್ನು ಏನ್ ಮಾಡ್ತಾರಂದ್ರೆ, ನಾವು ನೋಡುವಾಗ ನಾವು ಮುಂದುವರಿಸಿಕೊಳ್ಳುತ್ತಾನೆ ಹೋಗ್ತೇವೆ, ಮುಂದುವರಿಯುತ್ತೇವೆ. ಆತನನ್ನೇ ಎದುರು ನೋಡ್ಬೇಕು ನಾವು. ಆತನ ಎದುರು ನೋಡುವಾಗ ಖಂಡಿತವಾಗಲೂ ಒಂದು ದಿನ ಉತ್ತರ ಸಿಗುತ್ತೆ ನಮ್ಗೆ. ಅಂತ ಒಂದು ಹಸ್ತಕ್ಷೇಪವನ್ನು ಅವ್ರು ಬಯಸ್ತಾ ಇದ್ದಾರೆ, ಅಂತ ಒಂದು ಮಧ್ಯಸ್ಥಿಕೆಯನ್ನು ಅವ್ರು ಬಯಸ್ತಾ ಇದ್ದಾರೆ. ಯಾರು? ಇಸ್ರಾಯೇಲರು. ಮತ್ತು ಯೆಶಾಯನು ಕೂಡ ಅಂತ ಒಂದು ಹಸ್ತಕ್ಷೇಪವನ್ನು ಬಯಸ್ತಾ ಇದ್ದಾನೆ ಇಲ್ಲೇ. ಸೊ ಮತ್ತೊಂದು ಭಾಗವನ್ನು ನಾವು ನೋಡಿಕೊಳ್ಳೋಣ. ನಾವು ನೋಡುವಾಗ 2ನೇ ಭಾಗದಲ್ಲಿ ಪಾಪದ ಕ್ಷಮಾ, ಅಂದ್ರೆ ಪಾಪ ಅರಿಕೆಯನ್ನು ಮಾಡಿಕೊಳ್ತಾರೆ. ಇಲ್ಲಿ ನೋಡುವಾಗ ದೇವರ ಜನರು ತಮ್ಮ ಅನರ್ಹತೆಯನ್ನು ಒಪ್ಪಿಕೊಳ್ಳುತ್ತಾರೆ, ಅಂದ್ರೆ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾರೆ. ಸೊ 64ನೇ ಅಧ್ಯಾಯ 5ರಿಂದ 8ನೇ ವಚನದವರೆಗೆ ನಾವು ನೋಡ್ತೇವೆ. ಇಲ್ಲಿ ನಾವು ಏನನ್ನು ಕಾಣಪಡ್ತೇವೆ ಅಂದ್ರೆ, ದೇವರು ನೀತಿವಂತರನ್ನು ಆಶೀರ್ವದಿಸುತ್ತಾನೆ. ವಚನ 5ರಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ. ಧರ್ಮವನ್ನು ಅನುಸರಿಸಲು ಸಂತೋಷಪಟ್ಟು ನಿನ್ನ ಮಾರ್ಗದಲ್ಲಿ ನಡೆಯುತ್ತಾ ನಿನ್ನನ್ನು ಸ್ಮರಿಸುವವರಿಗೆ ಪ್ರಸನ್ನನಾಗಿದ್ದಿ. ಅರ್ಥ ಏನಾಯ್ತು ಇದು? ನಿನ್ನನ್ನು ಸ್ಮರಿಸುವವರಿಗೆ ಪ್ರಸನ್ನನಾಗಿದ್ದಿ. ಸ್ಮರಿಸು ಅಂದ್ರೆ ಏನರ್ಥ? ಆತನನ್ನೇ ಎದುರು ನೋಡುತ್ತಾ, ಆತನ ಪ್ರಾರ್ಥನೆಯಲ್ಲೇ ಬೆಳೆಯುತ್ತಾ, ಆತನ ವಾಕ್ಯಗಳಲ್ಲೇ ಬೆಳೆಯುತ್ತಾ, ಆತನ ಹಾಡುಗಳಲ್ಲೇ ಬೆಳೆಯುತ್ತಾ ಹೋಗುವವನಿಗೆ ಮಾತ್ರ ಅಲ್ಲಿ ಆಶೀರ್ವಾದ. ಮರಳಿ ಮರಳಿ ಪಾಪ ಮಾಡುವವನು ಪಾಪಕ್ಕೆ ಗುರಿಯಾಗಿ ಸೈತಾನನ ಮಗನಾಗಿರುತ್ತಾನೆ. ಮರಳಿ ಮರಳಿ ಪಾಪವನ್ನು ಬಿಟ್ಟು ನೀತಿವಂತರ ಒಂದು ವಿಷಯದಲ್ಲಿ ಬೀಳುವಾಗ ಆತನಿಗೆ ಆಶೀರ್ವಾದ. ಇಲ್ಲಿಗೆ ಸರಿ ಸಮಾನ. ಸರಿ ಸಮಾನ ಹೇಳೋದಕ್ಕಿಂತ ನಾವು ಏನು ನೋಡ್ತೇವೆ ಅಂದ್ರೆ, ಸೈತಾನನಿಗೆ ತಳ್ಳಲ್ಪಟ್ಟ ವ್ಯಕ್ತಿಗಳು, ನೀವು ಆ ಕಡೆನೇ ಹೋಗ್ಬಿಡ್ರಿ, ದೇವ್ರ ಕಡೆ ಬರಾಕ್ ಹೋಗ್ಬಿಡ್ರಿ. ಯಾಕಂದ್ರೆ ಈ ಕಡೆ ದೇವರ ಕಡೆನೂ ಕೂಡ ಬರ್ತಾರೆ, ಆ ಕಡೆ ಸೈತಾನನ ಭಾಗದಲ್ಲಿ ಕೂಡ ಹೋಗ್ತಾರೆ. ಅಂತ ವ್ಯಕ್ತಿಗಳು ಅಂದ್ರೆ ಅವರು ಪಾಪವನ್ನು ಅವರು ಒಪ್ಪಿಕೊಳ್ಳುವುದಿಲ್ಲ, ಯಾವಾಗಲೂ ಕೂಡ ಒಪ್ಪಿಕೊಳ್ಳುವುದಿಲ್ಲ. ಇಲ್ಲಿ ಆ ವಚನದಲ್ಲಿಯೇ ಬರೆಯಲ್ಪಟ್ಟಿದೆ ಏನಂದ್ರೆ,
ಆ ವಚನ ಏನ್ ಬರೆಯಲ್ಪಟ್ಟಿದಂದ್ರೆ, ಪಾಪ ಧರ್ಮವನ್ನು ಅನುಸರಿಸಲು ಸಂತೋಷಪಟ್ಟು ನಿನ್ನ ಮಾರ್ಗದಲ್ಲಿ ನಡೆಯುತ್ತಾ ನಿನ್ನ ಸ್ಮರಿಸುವವರಿಗೆ ಪ್ರಸನ್ನನಾಗಿದೆ. ಅವರಿಗೆ ಮಾತ್ರ ಪ್ರಸನ್ನನಾಗಿದ್ದಾರೆ ದೇವರು. ಒಪ್ಪಿಕೊಳ್ಳಬೇಕು ನಮ್ಮ ಪಾಪಗಳನ್ನು, ಒಪ್ಪಿಕೊಂಡು ಆತನ ಮುಂದೆ ನಾವು ಮೊಣಕಾಲೂರಿ ಪ್ರಾರ್ಥನೆ ಮಾಡಬೇಕು. ಆಗ ಮಾತ್ರ ಆ ಒಂದು ಪ್ರಾರ್ಥನೆ ಅನರ್ಹತೆಯನ್ನು ಆತನು ಯಾವಾಗಲೂ ಕೂಡ ಒಪ್ಪಿಕೊಳ್ತಾರಂತೆ. ನಾವು ನೋಡುವಾಗ ನಾವು ವಿಶೇಷವಾಗಿ ಅವರು ತಮ್ಮ ಅನರ್ಹತೆ ಒಪ್ಪಿಕೊಳ್ಳುವಾಗ 6 ಮತ್ತು 7ರಲ್ಲಿ ಕೂಡ ಆ ವಚನಗಳನ್ನು ಕೂಡ ನಾವು ಕಾಣ್ತೇವೆ. ಏನಂದ್ರೆ ಇಲ್ಲಿ 5ನೇ ವಚನದಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ಏನಂದ್ರೆ ಅಲ್ಲಿ ಕಾರ್ಯ ಮಾಡುವಂತ ಅಂದ್ರೆ ನೀತಿ ಧರ್ಮವನ್ನು ಅನುಸರಿಸುವುದು ಒಂದು ಕಾರ್ಯ ಮಾಡುವಂತೆ ನಾವು ದೇವರನ್ನು ಸುಮ್ಮನೆ ಎದುರು ನೋಡುತ್ತಾ ಇದ್ದರೆ ಸಾಲದು. ಅದನ್ನೇನ್ ಮಾಡ್ಬೇಕಂತೆ, ದೇವರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಬೇಕೆಂದು ನಾವು ನಿರೀಕ್ಷಿಸುವುದಾದರೆ ಆತನಿಗೆ ಏನಾಗುತ್ತಂದ್ರೆ ಕಾರ್ಯ ಮಾಡಲು ಜಯಿಸುವವರಾಗಿರಬೇಕು. ಆತನಿಗೆ ಕಾರ್ಯ ಮಾಡಲು ಜಯಿಸುವವರಾಗಿರಬೇಕು. ನಾವು ಪಾಪವನ್ನು ನಡೆಸುತ್ತಾ ಬಂದೇವೆ, ಇಲ್ಲಿವರೆಗೂ ಕೂಡ ಪಾಪವನ್ನು ನಾವು ನಡೆಸುತ್ತಾ ಬಂದೇವೆ. ಪಾಪಗಳನ್ನು ಬಿಟ್ಟು ನೀತಿವಂತರಾಗಿ ನಾವು ಜೀವಿಸ್ಲಿಕ್ಕೆ ಒಂದು ಭಾಗಗಳಲ್ಲಿ ಅಥವಾ ಆ ಒಂದು ದೊಡ್ಡದಾದ ಒಂದು ಮೃದುವಾದ ಮನಸ್ಸನ್ನು ನಾವು ಇಟ್ಟುಕೊಳ್ಬೇಕಂತೆ. ಅದು ಶುದ್ಧವಾದ ಹೃದಯಗಳನ್ನು ನಾವು ಇಟ್ಟುಕೊಳ್ಬೇಕಂತೆ. ಆಗ ಮಾತ್ರ ನಾವು ಒಳ್ಳೆಯವರಾಗಲಿಕ್ಕೆ ಸಾಧ್ಯ ಮತ್ತು ನಾವು ನೀತಿವಂತರಾಗಲಿಕ್ಕೆ ಸಾಧ್ಯ. ಪಾಪಗಳನ್ನು ಒಪ್ಪಿಕೊಳ್ಳಬೇಕೆಂಬುದ್ರ ಬಗ್ಗೆ ನಾವು ನೋಡ್ತೇವೆ. ಅದೇ ರೀತಿಯಾಗಿ ಅವರು ತಮ್ಮ ಆತ್ಮವಿಶ್ವಾಸವನ್ನು ನಿರ್ಮಿಸುತ್ತಾರೆ. ಅಂದ್ರೆ ವಚನ 8ರಲ್ಲಿ ಕೂಡ ನಾವು ನೋಡ್ತೇವೆ. ಅಲ್ಲಿ ಬಹಳ ಅದ್ಭುತವಾಗಿ ವಚನ ಬರೆಯಲ್ಪಟ್ಟಿದೆ. ಆ ವಚನಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಒಂದು ಅಧ್ಯಾಯವನ್ನು ನಾನು ಓದ್ತೇನೆ, ಒಂದು ವಚನ ಓದ್ತೇನೆ. ವಿಶೇಷವಾಗಿ ನಾವು ನೋಡುವಾಗ ಯೋಹಾನ 3ನೇ ಅಧ್ಯಾಯ 36ನೇ ವಚನದಲ್ಲಿ ಬಹಳ ಅದ್ಭುತವಾಗಿ ಬರೆಯಲ್ಪಟ್ಟಿದೆ. ನೋಡ್ರಿ, ನಾನು 35ನೇ ವಚನದಿಂದ ನಾನು ನೋಡ್ತೇನೆ. ತಂದೆಯಾದ ದೇವರು ತನ್ನ ಮಗನನ್ನು ಪ್ರೀತಿಸಿ ಎಲ್ಲವನ್ನು ಆತನ ಕೈಯಲ್ಲಿ ಕೊಟ್ಟಿದ್ದಾನೆ. ಇಲ್ಲೊಂದು ಕೈ ಎಂಬ ಒಂದು ಪದ ಬರುತ್ತೆ. ಅದೇ ರೀತಿಯಾಗಿ ಆತನ ಮಗನನ್ನು ನಂಬುವವನಿಗೆ ನಿತ್ಯ ಜೀವ ಉಂಟು. ಮಗನಿಗೆ ಒಳಗಾಗದವನು ಜೀವವನ್ನು ಕಾಣುವುದೇ ಇಲ್ಲ. ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು. ನೋಡ್ರಿ, ದೇವರ ಕೋಪವು ಅವನ ಮೇಲೆ ಯಾವಾಗಲೂ ಕೂಡ ನೆಲೆಗೊಂಡಿರುತ್ತೆ. ನೀವು ತಂದೆಗೆ ಒಳಗಾಗಿರ್ರಿ, ಆತನ ಕೈ ಕೆಲಸದಲ್ಲಿ ನೀವು ಇರ್ರಿ. ಆತನ ಕೈ ಕೆಲಸ ಯಾವ ರೀತಿ ಆಗಿರುತ್ತೆ, ಆತನ ಆತ್ಮವಿಶ್ವಾಸವನ್ನು ನೀವು ನಿರ್ಮಾಣ ಮಾಡ್ರಿ ಎಂಬುದರ ಬಗ್ಗೆ ಇಲ್ಲಿ 8ನೇ ವಚನದಲ್ಲಿ ನಾವು ನೋಡ್ತೇವೆ. 8ನೇ ವಚನದಲ್ಲಿ ಇನ್ನೊಂದು ಕೂಡ ವಚನ ನಾವು ನೋಡ್ತೇವೆ. ನಾನು ಓದ್ತೇನೆ ಆ ವಚನ. ನೋಡ್ರಿ, ಇಷ್ಟ ಅದ್ಭುತವಾಗಿ ಬರೆಯಲ್ಪಟ್ಟಿದೆ. ಈಗಲಾದರೂ ಯೆಹೋವನೇ, ನೀನು ನಮ್ಮ ತಂದೆಯಾಗಿದ್ದಿ. ಇದು ನೀತಿವಂತನ ಪ್ರಾರ್ಥನೆ. ಇದು ನೋಡ್ರಿ, ಯಾವ ಅದ್ಭುತಕರವಾಗಿ ನೋಡ್ರಿ. ಇದು ನೀತಿವಂತ ಅಂದ್ರೆ ಯೆಶಾಯನು ಕೂಡ ಒಂದು ಪ್ರವಾದಿ. ಆ ವ್ಯಕ್ತಿ ಮಾಡ್ತಾ ಇದ್ದಾನೆ ಏನಂದ್ರೆ, ಈಗಲಾದರೂ ಯೆಹೋವನೇ, ನೀನು ನಮ್ಮ ತಂದೆಯಾಗಿದ್ದಿ. ನಾವು ಜೇಡಿ ಮಣ್ಣು, ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈ ಕೆಲಸವೇ. ಚೆನ್ನಾಗಿದೆ ನೋಡ್ರಿ, ಆತನ ಕೈ ಕೆಲಸವೇ ನಾವು. ಈ ಲೋಕವನ್ನು ಸೃಷ್ಟಿ ಮಾಡಿರುವಾಗ ಬಹಳ ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾರೆ. ಗಿಡ ಮರಗಳು, ಕೋಗಿಲೆ, ಅನೇಕ ಪ್ರಾಣಿ ಪಕ್ಷಿಗಳು ಆತನ ಇಂಪಾದ ಸ್ವರಗಳನ್ನು ಕೇಳಲಿಕ್ಕೆ ಈ ಒಂದು ಬೆಳಗಿನ ಜಾವ ಇಂಥ ಒಳ್ಳೆ ಕೈ ಕೆಲಸಗಳನ್ನು ಆತನು ಮಾಡಿರುವಾಗ, ಆದ್ರೆ ನಾವು ಆ ಒಂದು ಭಾಗದಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ, ಪಾಪದ ಒಂದು ಹೊರೆಯನ್ನು ನಾವು ಇಡ್ತಾ ಇದ್ದೀವಿ. ಪಾಪದ ಒಂದು ಕಿರೀಟಗಳನ್ನು ನಾವು ಇಡ್ತಾ ಇದ್ದೀವಿ, ಗಲೀಜ್ ಮಾಡ್ತಾ ಇದ್ದೀವಿ. ಅಂತ ಒಂದು ವೇಳೆಯಲ್ಲಿ ದೇವರು ಬಹಳ ಅದ್ಭುತಕರವಾಗಿ ಇಲ್ಲಿ ಯೆಶಾಯನು ಬರೆಯಲ್ಪಟ್ಟಿದ್ದಾನೆ. ಏನಂದ್ರೆ, ನಾವು ಜೇಡಿ ಮಣ್ಣು, ನೀನು ಕುಂಬಾರ, ನಾವೆಲ್ಲರೂ ನಿನ್ನ ಕೈ ಕೆಲಸವೇ ತಂದೆ, ನಾವೆಲ್ಲರೂ ಕೂಡ ನಿನ್ನ ಕೈ ಕೆಲಸವೇ. ಇನ್ನು ಬಹಳ ಅದ್ಭುತವಾಗಿ ಆ ಒಂದು ವಚನಗಳನ್ನು ನಮಗೆ ತಿಳಿಯಪಡಿಸಿದ್ದಾರೆ. ಯೋಹಾನ 3:36 ಕೂಡ ನೋಡ್ತೇವೆ. ಫಿಲಿಪ್ಪಿ 1:8 ಕೂಡ ಈ ವಚನಗಳನ್ನ ನಾವು ನೋಡ್ತೇವೆ. ಕೈ ಕೆಲಸದ ಬಗ್ಗೆ ಬಹಳ ಅದ್ಭುತಕರವಾಗಿ ಕೈ ಕೆಲಸಗಳನ್ನು ಮಾಡ್ತಾ ಇದ್ದಾನೆ ದೇವರು. ಅಂತ ಒಂದು ವೇಳೆಯಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ನೆಲೆಗೊಳ್ಳುವವರಾಗಿರಬೇಕು. ದೇವರ ವಚನದಲ್ಲಿ ನಾವು ನೆಲೆಗೊಳ್ಳುವವರಾಗಿರಬೇಕು. ಕರ್ತನ ಅದ್ಭುತವಾದ ಮಾತುಗಳಲ್ಲಿ ನಾವು ನೆಲೆಗೊಳ್ಳುವವರಾಗಿರಬೇಕು. ಈ ಒಂದು ಪ್ರಾರ್ಥನೆ ಭಾಗದಲ್ಲಿ ನಾವು ನೆಲೆಗೊಳ್ಳುವವರಾಗಿರ್ಬೇಕಂತ ಹೇಳಿ ಇಲ್ಲಿ ವಚನಗಳು ನಮಗೆ ತಿಳಿಯಪಡಿಸಿದೆ. ಅಂದ್ರೆ ಇದರ ಅರ್ಥ ಏನಂದ್ರೆ, ಪಾಪದ ಕ್ಷಮದ ಬಗ್ಗೆ ನಾವು ನೋಡುವಾಗ ನಾವು ಆತನ ಅನರ್ಹತೆಯನ್ನು ಒಪ್ಪಿಕೊಳ್ಳಬೇಕು. ನಾವು ಮಾಡಿರುವಂತ ನಮ್ಮ ಅನರ್ಹತೆಯನ್ನು ಒಪ್ಪಿಕೊಳ್ಳಬೇಕು. ಅನರ್ಹತೆ ಅಂದ್ರೆ ಏನಂದ್ರೆ, ಪಾಪವನ್ನು ಒಪ್ಪಿಕೊಳ್ಳಬೇಕು. ಆಗ ನಾವು ನೀತಿವಂತರಾಗಿ ನಡ್ಲಿಕ್ಕೆ ಸಾಧ್ಯ. ಅಂದ್ರೆ ನೀತಿವಂತರ ಬಗ್ಗೆ ಇಲ್ಲಿ ಬರೆಯಲ್ಪಟ್ಟಿದೆ. ಈಗ 3ನೇದಾಗಿ ನಾವು ನೋಡುವಾಗ ಅನುಗ್ರಹದ ಕೊಡುಗೆ, ಅನುಗ್ರಹದ ಒಂದು ಕೊಡುಗೆ ಇಲ್ಲಿ ದೇವರು ಕೊಡ್ತಾ ಇದ್ದಾನೆ.
ದೈವ ಜನರು ದೈವಿಕ ಅನುಗ್ರಹಕ್ಕಾಗಿ ಮನವಿ ಮಾಡುತ್ತಾರೆ. 64ನೇ ಅಧ್ಯಾಯ 9ರಿಂದ 12ನೇ ವಚನದವರೆಗೆ ನಾವು ನೋಡ್ತೇವೆ. ಸೊ ಇಲ್ಲಿ ಪಶ್ಚಾತ್ತಾಪ ಪಡುವಂತೆ ದೇವರಿಗೆ ನಾವು ಪ್ರಾರ್ಥನೆ ಮಾಡ್ಬೇಕಂತೆ. ಈಗಾಗಲೇ ನಾವು ಬೈಬಲ್ ನಲ್ಲಿ ಅನೇಕ ವ್ಯಕ್ತಿಗಳನ್ನು ಕಾಣ್ತೇವೆ, ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆಗಳು ಮಾಡುವಂತ ವ್ಯಕ್ತಿಗಳನ್ನು ನಾವು ನೋಡ್ತೇವೆ. ಪಶ್ಚಾತ್ತಾಪ ಪಟ್ಟು ನಾವು ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆಗೆ ಜಯ ಸಿಕ್ಕುತ್ತೆ. ಆ ಪ್ರಾರ್ಥನೆ ಯಾವಾಗಲೂ ಕೂಡ ಕೇಳಲ್ಪಡುತ್ತೆ. ಪಶ್ಚಾತ್ತಾಪ ಪ್ರಾರ್ಥನೆ ಮತ್ತು ನಮ್ಮ ಪಾಪಗಳನ್ನು ಅದರ ಮುಂದೆ ನಾವು ಬಿಚ್ಚಿಡಬೇಕಂದ್ರೆ ದೇವರು ಖಂಡಿತವಾಗಲೂ ಆ ಪ್ರಾರ್ಥನೆಗಳಿಗೆ ಉತ್ತರವನ್ನು ದಯಪಾಲಿಸ್ತಾನೆ. ಅದೇ ರೀತಿಯಾಗಿ ನಾವು ನೋಡುವಾಗ ಇಲ್ಲಿ ವಚನ 9ನೇ ವಚನದಲ್ಲಿ ಕೂಡ ನಾವು 10ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ ಏನಂತ, ಧ್ವಂಸಗೊಂಡ ದೇಶವನ್ನು ದೇವರು ಕರುಣಿಸು ಎಂದು ಪ್ರಾರ್ಥನೆ ಎಂಬ ಒಂದು ಪ್ರಾರ್ಥನೆ ಮಾಡ್ತಾರೆ ಇಲ್ಲಿ. ಸೊ ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾರೆ? ಧ್ವಂಸಗೊಂಡ ದೇಶವನ್ನು ದೇವರು ಕರುಣಿಸಿ ಎಂಬ ಪ್ರಾರ್ಥನೆ. ಅದು 10ನೇ ವಚನದಲ್ಲಿ ನಾವು ನೋಡುವಾಗ, ನಿನ್ನ ಪರಿಶುದ್ಧ ಪಟ್ಟಣಗಳು ಕಾಡಾಗಿವೆ, ಚಿಯೋನ್ ಬೀಡಾಗಿದೆ, ಯೆರೂಸಲೇಮು ಹಾಳಾಗಿದೆ ಅಂತ ನಾವು ನೋಡ್ತೇವೆ. ಈಗಾಗಲೇ ಇಸ್ರಾಯೇಲ್ ದೇಶದ ಬಗ್ಗೆ ನಾವು ಇನ್ನೂ ಕೂಡ ನ್ಯೂಸ್ ನೋಡ್ತಾ, ನಿನ್ನೆ ನಾನು ನ್ಯೂಸ್ ನೋಡುವಾಗ ಅಲ್ಲಿ ಒಬ್ಬ ವ್ಯಕ್ತಿ ಅನೇಕ ಬಾಂಬಗಳನ್ನು ಬಿಡ್ತಾ ಇದ್ದಾನೆ. ಅಲ್ಲಿ ಅನೇಕ ಅಲ್ಲಿರುವಂತ ಒಂದು ಅನೇಕ ನಗರಗಳು, ಅನೇಕ ವಿಲೇಜ್ಗಳು ಅಲ್ಲಿ ಕೂಡ ಬೆಂಕಿಯಿಂದ ಸುಡುತ್ತಿರುವಂತದನ್ನು ನಾನು ನಿನ್ನೆ ದಿನದಲ್ಲಿ ನಾನು ನೋಡಿದ್ದೇನೆ. ಸೊ ಅಂತ ದೇಶವನ್ನು ಕೂಡ ಧ್ವಂಸಗೊಳ್ಳುವಂತ ನಾವು ನೋಡ್ತೇವೆ. ಅಂಥದ್ರಲ್ಲಿ ನಾವು ದೇವರನ್ನು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಬೇಕು? ಆ ದೇಶವನ್ನು ಕರುಣಿಸು. ನನ್ನ ಪ್ರಾರ್ಥನೆ ಯಾವ ರೀತಿ ಆಗಿರ್ಬೇಕಂದ್ರೆ, ಆ ದೇಶವನ್ನು ಕರುಣಿಸು ದೇವಾ, ಪಶ್ಚಾತ್ತಾಪದಿಂದ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಆ ದೇಶವನ್ನು ಕರುಣಿಸು. ಏಕೆಂದ್ರೆ ಧ್ವಂಸಗೊಳ್ಳುತ್ತಾ ಇದೆ, ಅಂದ್ರೆ ನಾಶವಾಗುತ್ತಿದೆ. ಆ ದೇಶವನ್ನು ಕರುಣಿಸು ದೇವಾ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಈ ಭಾಗದಲ್ಲಿ ನಾವು ನೋಡುವಾಗ ನಿರ್ಜನ ನಗರಗಳನ್ನು ಆಧರಿಸಿದ ಮನವಿ. ನಿರ್ಜನ ಅಂದ್ರೆ 10ನೇ ವಚನದಲ್ಲಿ ನಗರಗಳನ್ನು ನೋಡ್ತೇವೆ, 11 ಮತ್ತು 12ನೇ ವಚನದಲ್ಲಿ ದೇವಾಲಯಗಳನ್ನು ನಾವು ಕಾಣ್ತೇವೆ. ಈ ರೀತಿಯಾಗಿ ನಾಶ ಮಾಡ್ತಾ ಇದೆ, ಈ ರೀತಿಯಾಗಿ ನಾಶವಾಗ್ತಾ ಇದೆ ಎಂಬುದರ ಬಗ್ಗೆ ನಾವು ಕಾಣಲ್ಪಡ್ತೇವೆ ಇಲ್ಲಿ. ಆದ ಕಾರಣ ಪ್ರೀತಿ ಉಳ್ಳವರೇ, ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆ ಯಾವ ರೀತಿಯಾಗಿರ್ಬೇಕಂದ್ರೆ, ದೇವರಿಗೆ ಬಹಳ ವರ್ಷವಾಗುತ್ತೆ, ಬಹಳ ಕಾಲಗಳು ಹಿಡಿಯುತ್ತೆ. ಸೊ ಇಲ್ಲಿ ಇಸ್ರಾಯೇಲರು ಕೂಡ 36ನೇ ಅಧ್ಯಾಯದಿಂದ ಪ್ರಾರ್ಥನೆ ಪ್ರಾರಂಭ ಮಾಡ್ತಾರೆ, 16ನೇ ವಚನದಿಂದ ಇಲ್ಲಿವರೆಗೂ ಕೂಡ ಪ್ರಾರ್ಥನೆ ಹಂಗೇ ಇರುತ್ತೆ. ಸೊ ಇವ್ರಿಗೂ ಕೂಡ ಬಹಳ ವರ್ಷಗಳಾದವರೆಗೂ ಕೂಡ ಪ್ರಾರ್ಥನೆ ಉತ್ತರ ಸಿಕ್ಕೇ ಇರಲಿಲ್ಲ. ಅದು ಇವಾಗ ಸಿಗುತ್ತೆ ಅವಾಗ ಸಿಗುತ್ತೆ ಅಂತ ಹೇಳಿ ಅದೇ ಒಂದು ಇದರಲ್ಲಿ ಇದ್ದಾರೆ. ಬಟ್ ದೇವರು ಒಂದಾನೊಂದು ದಿನದಲ್ಲಿ ನಾವು ಖಂಡಿತವಾಗ್ಲೂ ನೀತಿವಂತರಾಗಿ ನಡೆದರೆ ಮಾತ್ರ ಅಲ್ಲಿಗೆ ಒಂದು ಪ್ರಾರ್ಥನೆಗೆ ಉತ್ತರವನ್ನು ದಯಪಾಲಿಸಲಿಕ್ಕೆ ದೇವರಿಂದ ಸಾಧ್ಯ. ಸೊ ಈ ಭಾಗದಿಂದ ನಾವು ಕಲಿಯುವುದಾದರೆ, ಈ ಒಂದು ವಾಕ್ಯದ ಭಾಗದಿಂದ ನಾವು ಏನನ್ನು ಕಲಿತೀವಿ ಅಂದ್ರೆ, ಯೆಶಾಯನು ಭವಿಷ್ಯದ ಕಾರ್ಯಗಳನ್ನು ನೋಡುತ್ತಿದ್ದ ಪ್ರವಾದಿಯಾಗಿದ್ದನು. ಅಂದ್ರೆ ಭವಿಷ್ಯದ ಕಾರ್ಯಗಳ ಆತನು ನೋಡ್ತಾನೆ. ನೋಡ್ರಿ, ಭವಿಷ್ಯದ ಕಾರ್ಯ ಅಂದ್ರೆ ಏನರ್ಥ? ನಡೀತಾ ಇದೆ ಅಲ್ಲ, ಯುದ್ಧ ಧ್ವಂಸಗೊಳ್ತಾ ಇದೆ. ಯಾವ ದೇಶ? ಇಸ್ರಾಯೇಲ್ ದೇಶ, ಅದರ ಬಾಜು ಇರುವಂತಹ ದೇಶಗಳು ಧ್ವಂಸಗೊಳ್ತಾ ಇದೆ. ಆತನು ಭವಿಷ್ಯದ ಕಾಲವನ್ನು ಆತನು ಯಾವಾಗಲೂ ಕೂಡ ನೋಡ್ತಾನೆ ಇದ್ದಾನೆ. ಅದಕ್ಕಾಗಿ ನಾವು ಹೆಚ್ಚಾಗಿ ಕುಗಿಸಿದ್ದೇವೆ. ಅದಕ್ಕಾಗಿ ನಾವು ಸುಮ್ಮನಿರದೆ ಕಂಟಿನ್ಯೂಸ್ಲಿ ಪ್ರಾರ್ಥನೆ ಮಾಡುವುದನ್ನು ನಾವು ಕಲಿತುಕೊಳ್ಳಬೇಕಂತ ಈ ಒಂದು ಭಾಗದಿಂದಲೇ ಸ್ತುತಿ ಪದಗಳನ್ನು ಹಾಡುವಂಥದ್ದು, ಆತನಿಗೆ ಕೊಂಡಾಡುವಂಥದ್ದು ನಾವು ಮಾಡ್ಲೇಬೇಕಂತೆ ದೇವರಿಗೆ. ಆಗ ಮಾತ್ರ ಆ ಒಂದು ಅನುಗ್ರಹದ ಪ್ರಾರ್ಥನೆ ದೇವರು ಕೇಳ್ತಾನಂತೆ. ಈ ಒಂದು ಭಾಗವನ್ನು ದೇವರು ಆಶೀರ್ವದಿಸಲಿ ಮತ್ತು ಪ್ರಾರ್ಥನೆಯಲ್ಲಿ ನಾವು ಹೆಚ್ಚಾನೆಚ್ಚು ಇರೋಣ. ದೇವರು ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ ಅಂತ ನಾನು ಬಯಸ್ತೇನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡಿಕೊಳ್ಳೋಣ. ನಮ್ಮ ತಂದೆಯಾದ ದೇವರು, ಮಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಬೇಡಿಕೊಳ್ಳುವುದಾದರೆ ಕರ್ತನೇ, ವಿಶೇಷವಾದ ಒಂದು ದಿನವನ್ನು ಕೊಟ್ಟು ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ಕೊಟ್ಟಿರುವಂತ ದಿನದಲ್ಲಿ ಕರ್ತನೇ, ಸುಮ್ಮನೆ ನಾವು ಟೈಮನ್ನು ವೇಸ್ಟ್ ಮಾಡೋದಕ್ಕೆ ಕರ್ತನೇ, ಪ್ರಾರ್ಥನೆಯಲ್ಲಿ ಬೆಳಿಲಿಕ್ಕಾಗುವಂತೆ ನಮಗೆ ನೀವು ಸಹಾಯ ಮಾಡಿಕೊಡು ಅಪ್ಪ. ಕರ್ತನೇ, ಝೂಮ್ ಮೀಟಿಂಗ್ ನಲ್ಲಿ ಅಟೆಂಡ್ ಆಗಿರುವಂತ ಎಲ್ಲಾ ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸು. ಈ ಒಂದು ಭಾಗದಿಂದ ಮಕ್ಕಳು ಅನೇಕ ವಿಷಯಗಳನ್ನು ಕಲಿತುಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡು. ಅನೇಕ ದಿನಮಾನಗಳಿಂದ ಪ್ರಾರ್ಥನೆಗಳನ್ನು ಮಾಡುತ್ತಿರುವಂತ ವ್ಯಕ್ತಿಗಳಿಗೋಸ್ಕರ ನಾನು ಪ್ರಾರ್ಥಿಸ್ತೇನೆ ರಾಜ. ಅವರ ಹೃದಯವನ್ನು ಸ್ವಚ್ಛಗೊಳಿಸು ಕರ್ತನೇ. ಈ ಸಮಯದಲ್ಲಿ ರಾಜ, ಆ ಎಲ್ಲಾ ಮಕ್ಕಳ
ಪ್ರಾರ್ಥನೆಯನ್ನು ನೀನು ಕೇಳು, ಅನುಗ್ರಹಿಸು. ವಿಶೇಷವಾದ ಮಾರ್ಗವನ್ನು ಅವರಿಗೆ ದಯಪಾಲಿಸು. ವಿಶೇಷವಾದ ಒಂದು ದಾರಿಯನ್ನು ನೀನು ಅನುಗ್ರಹಿಸು. ಅಪ್ಪ ಕರ್ತನೆ, ನೀ ಆ ಮಕ್ಕಳನ್ನು ಮುಟ್ಟು ಆಶೀರ್ವದಿಸು, ಬಲಪಡಿಸು. ಮತ್ತು ಅನೇಕ ಕಷ್ಟದಿಂದ ಬಂದಿರುವಂತ ಮಕ್ಕಳನ್ನು ಕೂಡ ನಿನ್ನ ಪಾದದಲ್ಲಿ ಅರ್ಪಿಸಿಕೊಡುತ್ತೇನೆ ರಾಜ. ಈ ದಿನವನ್ನು ನೋಡಲಿಕ್ಕೆ ಈ ಒಂದು ಪುಟ್ಟ ಅವಕಾಶವನ್ನು ಕೂಡ ನೀನು ಒಂದು ಸಮಯವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಕುಳಿತುಕೊಂಡಿರುವಂತ ಎಲ್ಲಾ ಗಣ ಸೇವಕರನ್ನು ಕೂಡ ಮುಟ್ಟಿ ಆಶೀರ್ವದಿಸು. ಎಲ್ಲಾ ಸೇವಕರನ್ನು ಕೂಡ ನಿನ್ನ ಪಾದದಲ್ಲಿ ಅರ್ಪಿಸಿಕೊಡುತ್ತೇನೆ ರಾಜ. ಹೆಚ್ಚೆಚ್ಚಾಗಿ ನಾವು ಸುವಾರ್ತೆಯಲ್ಲಿ, ಪ್ರಾರ್ಥನೆಯಲ್ಲಿ ಬೆಳಿಲಿಕ್ಕಾಗುವಂತೆ ನೀನು ಸಹಾಯ ಮಾಡು. ನಮ್ಮ ಕಲ್ವಾರಿ ಚಾಪೆಲ್ ಅಪಾಕತನ ಒಂದು ಸೇವೆಯ ಎಲ್ಲಾ ಒಂದು ಮನವಿಗಳಿಗೋಸ್ಕರ ನಾನು ಪ್ರಾರ್ಥಿಸ್ತೇನೆ ರಾಜ. ಎಲ್ಲಾ ಸೇವೆಯು ಕೂಡ ಒಂದು ಅದ್ಭುತಕರವಾಗಿ, ವಿಶೇಷವಾಗಿ ಪ್ರಾರ್ಥನೆಯಲ್ಲಿ ಬೆಳೆದು ಕರ್ತನೆ ರಾಜ, ನಾವು ಸೇವೆ ಮಾಡ್ಲಿಕ್ಕಾಗುವಂತೆ ಸಹಾಯ ಮಾಡು. ನಿನ್ನ ಪ್ರಾಣ, ಈ ಒಂದು ಶರೀರ, ಆತ್ಮವನ್ನು ಕರ್ತನೆ ನಿನ್ನ ಪಾದದಲ್ಲಿ ಅರ್ಪಿಸಿಕೊಡ್ತೇನೆ ರಾಜ. ನೀವು ಮಹಿಮೆ ಹೊಂದಬೇಕು ಅಪಾಕತನ. ಈ ಸಮಯವನ್ನು ನಿನ್ನ ಪಾದದಲ್ಲಿ ಅರ್ಪಿಸಿಕೊಡ್ತಾನೆ. ಯೇಸುವಿನ ನಾಮದಿಂದ ಬೇಡುತ್ತಂದೆ ಆದ ದೇವರೇ, ಆಮೇನ್.